ನಿಮ್ಮಮ್ಮಂಗೆ ಕಾಂತಿ ಬಗ್ಗೆ ಪ್ರೀತಿ ಕಾಳಜಿ ಇರೋದ್ರಲ್ಲಿ ಅರ್ಥ ಇದೆ. ಆದ್ರೆ ಅವಳಿರೋದು ಜೈಲಲ್ಲ ರೀ, ಹಾಸ್ಪಿಟ್ಲಲ್ಲಿ. ಅವಳಿಗಿನ್ನೂ ಕೆಲವು ಟ್ರೀಟ್ಮೆಂಟ್ಸ್ ಅಗತ್ಯ ಇದೆ. ಅದಕ್ಕೆ ಅವಳಿಗಿನ್ನೂ ಹಾಸ್ಪಿಟ್ಲಲ್ಲೇ ಇಟ್ಕೊಂಡಿದ್ದಾರೆ. ಅಷ್ಟಕ್ಕೆ ನಿಮ್ ಭಾವ ಮತ್ತೆ ನಿಮ್ಮಮ್ಮ ಜೀವನ್ ಬಗ್ಗೆ ಹೇಗೆಲ್ಲ ಮಾತಾಡಿದ್ರು ಗೊತ್ತಾ? ಏನೋ ಬೇಜಾರಲ್ಲಿ ಹಾಗೆ ಹೇಳಿರ್ಬೋದು ಬಿಡು. ಏನ್ರಿ ಅಂತ ಬೇಜಾರ ಅವ್ರಿಗೆ? ಮೊದಲನೇ ದಿವಸದಿಂದನೂ ಕಾಂತಿನ ಹಾಸ್ಪಿಟಲ್ ನೋಡ್ಕೊಂಡಿರೋಳ್ ನಾನು. ಅಂತದ್ರಲ್ಲಿ ಇವತ್ ನಾನ್ ಮನೆಗ್ ಬಂದ್ರೆ ಕಾಂತಿನ ಒಬ್ಳೆ ಯಾಕೆ ಬಿಡ್ ಬಂದೆ ಅಂತ ಕೇಳ್ತಾರೆ. ನನ್ಗೆ ಯಾಕೋ ಭಾವ ಅತ್ತೆ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಅನ್ಸ್ತದೆ. ರೀ, ನಿಮ್ಮನ್ನೇ ಕೇಳ್ತಾ ಇರೋದು, ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಆದ್ರೆ ಅದನ್ನ ನಿನಗೆ ಹೇಳಲೇಬೇಕು ಅಂತ ಏನಿಲ್ವಲ್ಲ. ಹಾಗಂದ್ರೆ ಏನ್ರಿ? ನೀವು ನನ್ ಗಂಡ, ನಿಮ್ ಹತ್ರ ಕೇಳ್ದೆ ಇನ್ನರ ಹತ್ರ ಹೋಗಿ ಕೇಳಲಿ. ಹೋಗಿ ಆ ನಿನ್ ಜೀವನ್ ಇದಾನಲ್ಲ ಅವನ ಹತ್ರ ಕೇಳು. ಮಂಜುನಾಥ್, ನಮಸ್ಕಾರ ಡಾಕ್ಟ್ರೆ. ಓ ನಮಸ್ಕಾರ. ಏನು ಕಾಂತಿ ನೋಡಕ್ ಬಂದ್ರಾ? ಇಲ್ಲ, ಇವತ್ತು ಅವಳನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀವಿ. ದಯವಿಟ್ಟು ಕಳ್ಸ್ಕೊಡಿ. ಅವಳನ್ನ ನಾವು ಮನೇಲೆ ನೋಡ್ಕೋತೀವಿ. ನೋಡಿ, ಕಾಂತಿ ಇನ್ನೂ ಸಂಪೂರ್ಣ ಗುಣ ಆಗಿಲ್ಲ. ಟ್ರೀಟ್ಮೆಂಟ್ ಇನ್ನೂ ಬಾಕಿ ಇದೆ. ಹಾಗೆ ಸಂಪೂರ್ಣ ರಿಕವರ್ ಆಗದೆ ಪೇಷಂಟ್ ನ ಕಳ್ಸೋದಿಕ್ ಆಗೋದಿಲ್ಲ. ಇನ್ನೊಂದು ಕ್ಷಣನೂ ಕಾಂತಿನ ಆಸ್ಪತ್ರೆಯಲ್ಲಿ ಇರೋದಕ್ಕೆ ನಾನ್ ಬಿಡೋದಿಲ್ಲ. ಹಾಗೆಲ್ಲ ಸರಿಯಾದ ಕಾರಣ ಇಲ್ಲದೆ ಪೇಷಂಟ್ ನ ಡಿಸ್ಚಾರ್ಜ್ ಮಾಡೋದು ನಮ್ಮ ಮೆಡಿಕಲ್ ರೂಲ್ಸ್ಗೆ ವಿರುದ್ಧ ಆಗುತ್ತೆ. ನಾವು ಇವತ್ತು ಕಾಂತಿನ ಕರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅದು ಸಾಧ್ಯ ಇಲ್ಲ ಸರ್. ನಾನ್ ಡಾಕ್ಟರ್ ಹೇಳ್ತಾ ಇದ್ದೀನಿ, ನನ್ನ ಅನುಮತಿ ಇಲ್ಲದೆ ಕಾಂತಿನ ಹಾಗೆಲ್ಲ ಕರ್ಕೊಂಡು ಹೋಗೋ ಆಗಿಲ್ಲ. ನಿಮ್ಮ ಅನುಮತಿ ಯಾರಿಗ್ರಿ ಬೇಕಾಗಿದೆ? ನಿಮ್ಮ ಅನುಮತಿ ಕೇಳಿ ಅವಳನ್ನ ಇಲ್ಲಿಗೆ ಸೇರಿಸಿದ್ವಾ? ಇಲ್ವಲ್ಲ. ಹಾಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಯಾರ ಅನುಮತಿನೂ ಬೇಕಾಗಿಲ್ಲ. ನಡಿಪುಟ್ಟಣ, ಯಾರು ತಡಿತಾರೋ ನಾನು ನೋಡ್ತೀನಿ. ಪುಟ್ಟಣ, ಅಮ್ಮ ಹೇಗಿದ್ದಾಳೆ ಕಾಂತಿ? ಗಾಬರಿ ಆಗುವಂಥದ್ದು ಏನಿಲ್ಲ, ಹುಷಾರಾಗಿದ್ದಾಳೆ. ಅವಳು ನಾವು ರೂಮ್ ಕರ್ಕೊಂಡು ನಿಂತ್ಕೊಳ್ಳಿ. ಇನ್ಮೇಲೆ ಅವಳು ಮನೆ ಹೊರಗಡೆ ಇರೋ ಕೋಣೆಯಲ್ಲಿರೋ ಅಗತ್ಯ ಇಲ್ಲ. ಮನೆ ಒಳಗೆ ಇರ್ತಾಳೆ. ಏನ್ ಹಾಗೆ ಮುಖ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೇಳಿದ ಅರ್ಥ ಆಗ್ಲಿಲ್ಲ? ಸುಶೀಲಾ, ಕಾಂತಿನ ಮನೆ ಒಳಗಡೆ ಇರೋ ಕಡೆ ಕೋಣೆ ಕರ್ಕೊಂಡು ಹೋಗಿ ಮಲಗಿಸು. ಹಾಗೆ ಅವಳಿಗೆ ಹಾಲು ಬಿಸಿ ಮಾಡಿಕೊಡು. ಸರಿ ಅತ್ತೆ. ಕಾಂತಿ ಬಾ. ಮೆತ್ತಿಗೆ. ಜೀವನ್, ಯಾಕೊಂಥರ ಇದೆಯಾ? ಏನಾಯ್ತು? ಕಾಂತಿನ ಬಲವಂತವಾಗಿ ಕರ್ಕೊಂಡು ಹೋಗ್ಬಿಟ್ರು ಐಶ್ವರ್ಯ. ಬಲವಂತವಾಗ? ಯಾರು? ನಿಮ್ಮತ್ತೆ ಭಾವ ನಿಮ್ ಮನೆಗೆ ಕರ್ಕೊಂಡು ಹೋದ್ರು. ಹೌದಾ? ಯಾಕೆ ಹಾಗೆ ಮಾಡಿದ್ರು ಅವರು? ಬೇಗ ಡಿಸ್ಚಾರ್ಜ್ ಮಾಡು ಅಂದ್ರು. ನಾನು ಹಾಗೆಲ್ಲ ಆಗೋದಿಲ್ಲ, ಇನ್ನೂ 2 ದಿನ ಟ್ರೀಟ್ಮೆಂಟ್ ಬೇಕು ಅಂದೆ. ಕೇಳಲಿಲ್ಲ. ಬಲವಂತವಾಗಿ ವಾರ್ಡಿಗೆ ನುಗ್ಗಿ ಕಾಂತಿನ ಕರ್ಕೊಂಡು ಹೋದ್ರು. ನನ್ನ ಕೆರಿಯರ್ನಲ್ಲೇ ನನ್ನ ಮಾತಿಗೆ ವಿರುದ್ಧವಾಗಿ ಯಾರು ಈ ತರ ಪೇಷಂಟ್ನ ಕರ್ಕೊಂಡು ಹೋಗಿರ್ಲಿಲ್ಲ. ಬಂತು ಬಿರ್ಗಾಳಿ, ಬನ್ನಿ. ಏನ್ ಮುಖ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಕಾಂತಿನ ಯಾಕೆ ಕರ್ಕೊಂಡು ಬಂದ್ರಿ? ಇದೇನು ಐಶ್ವರ್ಯ ಹೀಗೆ ಕೇಳ್ತಿದ್ಯಾ? ಡಿಸ್ಚಾರ್ಜ್ ಮಾಡಿದ್ರು ಕರ್ಕೊಂಡ್ ಬಂದ್ವಿ. ಹೌದಾ? ಡಿಸ್ಚಾರ್ಜ್ ಮಾಡೋದಕ್ಕೆ ಇನ್ನು 2 ದಿನ ಇದೆ ಅಂತ ಹಾಸ್ಪಿಟಲ್ ಜೀವನ್ ಹೇಳಿದ್ರು ಕೇಳದೆ ಬಲವಂತವಾಗಿ ಕಾಂತಿನ ಕರ್ಕೊಂಡ್ ಬಂದಿದ್ದಾರೆ. ಪೂರ್ತಿ ಗುಣ ಆಗಕ್ ಮುಂಚೆನೆ ಕಾಂತಿನ ಕರ್ಕೊಂಡ್ ಬಂದಿದಾರಲ್ಲ, ಸ್ವಲ್ಪನೂ ಮಾನವೀಯತೆ ಬೇಡವಾ ಇವ್ರಿಗೆ? ಕಾಂತಿನ ಆಸ್ಪತ್ರೆಯಿಂದ ಯಾಕೆ ಕರ್ಕೊಂಡ್ ಬಂದ್ವಿ ಅಂತ ನಿಂಗೆ ಹೇಳಲೇಬೇಕಾ? ಹೌದು, ಅದನ್ನೇ ಕೇಳ್ತಾ ಇರೋದು. ಹೋಗಿ ನಿಮ್ಮಮ್ಮನ್ ಕೇಳು. ನೀವು ಮಾಡಿರೋ ಕೆಲ್ಸಕ್ಕೆ ನಮ್ಮಮ್ಮನ ಹತ್ರ ಯಾಕೆ ಹೋಗಿ ಕೇಳ್ಬೇಕು? ಅವ್ರನ್ನೇ ಕೇಳ್ಬೇಕು ಹೊರತು ನಮ್ಮನ್ನಲ್ಲ. ನಿನಗೆ ಉತ್ತರ ಸಿಗತ್ತೆ. ಇದಕ್ಕೆಲ್ಲ ಕಾರಣ ನಿಮ್ಮಮ್ಮ. ಹೋಗಿ ಕೇಳು.